ಛತ್ತೀಸ್ಗಢದ ಬಿಜಾಪುರ್ನಲ್ಲಿ ನಕ್ಸಲರ ಅಟ್ಟಹಾಸ ಹೆಚ್ಚಾಗಿದೆ. ಸಿಆರ್ಪಿಎಫ್ ಯೋಧರನ್ನ ಗುರಿಯಾಗಿಸಿಕೊಂಡು ಐಇಡಿ ಬ್ಲಾಸ್ಟ್ ಮಾಡಲಾಗಿದೆ. ನಕ್ಸಲರ ಅಟ್ಟಹಾಸದ ಕತೆ ಇದು. ಛತ್ತೀಸ್ನ ಬಿಜಾಪುರ್ನಲ್ಲಿ ಐಇಡಿ ಬ್ಲಾಸ್ಟ್ ಮಾಡಿದ್ದಾರೆ. ದುರಂತದಲ್ಲಿ 9 ಜನ ಯೋಧರು ಹುತಾತ್ಮರಾಗಿದ್ದಾರೆ. ಹಲವು ಯೋಧರಿಗೆ ಗಂಭೀರ ಸ್ವರೂಪದ ಗಾಯಗಳಾಗಿದ್ದಾವೆ. ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಇದು ಛತ್ತೀಸ್ಗಢದ ಬಿಜಾಪುರ್ನಲ್ಲಿ ನಡೆದಿರುವಂಥ ಘಟನೆ. ನಿಜಕ್ಕೂ ಕೂಡ ಈಗಲೂ ಅಂಥ ನಕ್ಸಲೀಯರ ಅಟ್ಟಹಾಸಗಳು ನಡೀತಾ ಇದ್ದಾವೆ ಅಂತ ಹೇಳಿದ್ರೆ ಅಚ್ಚರಿ ಅಂತ ಅನ್ಸುತ್ತೆ. ಅದು ಹೇಳಿ ಕೇಳಿ ಛತ್ತೀಸ್ಗಢದಲ್ಲಿ ಈ ಮಟ್ಟದ ದಾಳಿ ಇದೆಯಲ್ಲ, ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ನಕ್ಸಲರ ಅಟ್ಟಹಾಸಕ್ಕೆ 9 ಜನ ಪ್ರಾಣವನ್ನು ಬಿಟ್ಟಿದ್ದಾರೆ. ಈಗಾಗಲೇ ಅನೇಕ ಜನರು ಕೂಡ ಗಾಯಗೊಂಡಿದ್ದಾರೆ. ಇದು ಭಾರಿ ದೊಡ್ಡ ಪ್ರಮಾಣದ ಬ್ಲಾಸ್ಟ್ ಅಂತ ಹೇಳಲಾಗ್ತಾ ಇದೆ. ಈ ಬ್ಲಾಸ್ಟ್ನಲ್ಲಿ ಸರಿಸುಮಾರು 9 ಜನ ಪ್ರಾಣ ಬಿಟ್ಟಿದ್ದಾರೆ. ಇನ್ನೂ ಕೂಡ ಸಾವಿನ ಸಂಖ್ಯೆ ಅಥವಾ ಯೋಧರು ಹುತಾತ್ಮರಾಗಿದ್ದಾರೆ. ಇನ್ನೂ ಕೂಡ ಅನೇಕರು ಗಾಯಗೊಂಡಿದ್ದಾರೆ. ಸೈನಿಕರನ್ನು ಹಿಂದಕ್ಕೆ ಕರೆದೊಯ್ಯಲು ಬೊಲೆರೋ ಪಿಕಪ್ ವಾಹನವನ್ನು ಈಗಾಗಲೇ ಕಳಿಸಲಾಗಿದೆ. ಈ ವಾಹನವನ್ನು ನಕ್ಸಲೀಯರು ಗುರಿಯಾಗಿಸಿಕೊಂಡು ಸ್ಫೋಟ ಮಾಡಿದ್ದಾರೆ. ಛತ್ತೀಸ್ಗಢದ ಬಿಜಾಪುರ ಪ್ರದೇಶದಲ್ಲಿ ನಡೆದಿರುವಂಥ ಘಟನೆ ಇದು. ಈ ಘಟನೆಯಲ್ಲಿ ಈಗಾಗಲೇ 9 ಜನ ಪ್ರಾಣವನ್ನು ಬಿಟ್ಟಿದ್ದಾರೆ. ನಕ್ಸಲೀಯರು ಕುಟ್ರು ರಸ್ತೆಯಲ್ಲಿ ಸೈನಿಕರ ಶಸ್ತ್ರಸಜ್ಜಿತ ವಾಹನವನ್ನು ಸ್ಫೋಟ ಮಾಡಿದ್ದಾರೆ. ಪ್ರಾಥಮಿಕ ವರದಿಗಳ ಪ್ರಕಾರ ಈಗಾಗಲೇ 9 ರಿಂದ 10 ಜನ ಸೈನಿಕರು ಹುತಾತ್ಮರಾಗಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ. ನಕ್ಸಲೀಯರ ದಾಳಿ ಬಗ್ಗೆ ಯಾವುದೇ ರೀತಿಯ ಅಧಿಕೃತ ದೃಢೀಕರಣ ಇಲ್ಲಿಯವರೆಗೂ ಕೂಡ ಸಿಕ್ಕಿಲ್ಲ. ಭಾನುವಾರ ಅಬುಜ್ಮದ್ ಪ್ರದೇಶದಲ್ಲಿ ಸೈನಿಕರು ಪ್ರಮುಖ ಕಾರ್ಯಾಚರಣೆಯನ್ನು ನಡೆಸಿದ್ರು. ಪ್ರದೇಶವನ್ನು ಶೋಧಿಸಿದ ನಂತರ ಆ ಪಡೆ ತನ್ನ ಶಿಬಿರಕ್ಕೆ ವಾಪಸ್ಸಾಗ್ತಾ ಇತ್ತು. ಸೈನಿಕರನ್ನು ಹಿಂದಕ್ಕೆ ಕರೆದೊಯ್ಯಲು ಬೊಲೆರೋ ಪಿಕಪ್ ವಾಹನವನ್ನು ಕಳಿಸಲಾಗಿತ್ತು. ಇದೀಗ ಅಂಥ ವಾಹನವನ್ನು ಸ್ಫೋಟ ಮಾಡಿದ್ದಾರೆ ಈ ನಕ್ಸಲೀಯರು. ಸೊ ಹೀಗಾಗಿ 10 ಜನ ಅಲ್ಲಿ ಪ್ರಾಣವನ್ನು ಬಿಟ್ಟಿದ್ದಾರೆ ಎನ್ನುವ 9 ರಿಂದ 10 ಜನ ಹುತಾತ್ಮರಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿನ ಪೊಲೀಸರು ಇದನ್ನು ಸ್ಪಷ್ಟಪಡಿಸಿದ್ದಾರೆ. ಬಿಜಾಪುರ ಜಿಲ್ಲೆಯ ಬೇದ್ರೆ ಕುಟ್ರು ಎಂಬ ರಸ್ತೆಯಲ್ಲಿ ಸ್ಫೋಟ ಸಂಭವಿಸಿದೆ. ನಿನ್ನೆ ನಡೆಸಿದಂಥ ನಕ್ಸಲ್ ವಿರೋಧಿ ಕಾರ್ಯಾಚರಣೆಯಿಂದ ವಾಪಸ್ ಬರ್ತಿರಬೇಕಾದ್ರೆ ಇಂಥ ಪ್ರತೀಕಾರ ನಡೆದಿದೆ. ಇದು ಪ್ರತೀಕಾರ ಅಂತ ಹೇಳಲಾಗ್ತಾ ಇದೆ. ಛತ್ತೀಸ್ಗಢದ ಬಸ್ತಾರ್ ಪ್ರದೇಶದಲ್ಲಿ ಭದ್ರತಾ ಪಡೆಗಳೊಂದಿಗೆ ನಡೆದಂಥ ಎನ್ಕೌಂಟರ್ನಲ್ಲಿ 5 ನಕ್ಸಲೀಯರು ಹತರಾಗಿದ್ದರು. 5 ನಕ್ಸಲೀಯರನ್ನು ಗುಂಡಿಟ್ಟು ನಮ್ಮ ಯೋಧರು ಕೊಂದಿದ್ದರು. ಅವರನ್ನು ಎನ್ಕೌಂಟರ್ ಮಾಡಿದರು. ನಾರಾಯಣಪುರ ಮತ್ತು ದಾಂತೇವಾಡ ಜಿಲ್ಲೆಗಳ ಗಡಿಯಲ್ಲಿರುವ ದಕ್ಷಿಣ ಭಾಗದಲ್ಲಿ ಅಬುಜಾಮಾದ್ ಅಂತ ಹೇಳಿ ಪ್ರದೇಶ ಅರಣ್ಯದಲ್ಲಿ ಶನಿವಾರ ಸಂಜೆ ಭದ್ರತಾ ಸಿಬ್ಬಂದಿ ತಂಡ ಜಂಟಿ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾಗ ಈ ಗುಂಡಿನ ಚಕಮಕಿ ನಡೆದಿತ್ತು. ಸೊ ಅಲ್ಲಿ 5 ನಕ್ಸಲೀಯರನ್ನು ನಮ್ಮ ಭಾರತದ ಪಡೆ ಹೊಡೆದುರುಳಿಸಿತ್ತು. ಇದೀಗ ಆ 5 ಸಾವಿನ ಪ್ರತೀಕಾರವನ್ನು ನಕ್ಸಲೀಯರು ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. देखिए, जिस प्रकार से पिछले 1 सालों में नक्सल उन्मूलन के लिए हमारे सुरक्षा बल के जवानों ने जिस मजबूती से काम किया है, लगातार काम किया है, और बीजापुर की आज की जो घटना की जानकारी मिली है, नक्सलियों का कायराना हरकत है। ये हताशा में किया गया हुआ कार्रवाई है। ये कायराना हरकत कि मैं निंदा करता हूँ। सभी जो जवान शहीद हुए हैं उनको अपनी विनम्र श्रद्धांजलि अर्पित करता हूँ। पर हमारी सरकार की प्रतिबद्धता है कि इनकी शहादत जाया नहीं जाएगी, और जिस लक्ष्य को लेकर हम निकले हैं मार्च 2026 तक
नक्सल मुक्त करने का वो पूरा करेंगे। देखिए, जिस प्रकार से पिछले 1 सालों में नक्सल उन्मूलन के लिए हमारे सुरक्षा बल ನೋಡಿ, ಶನಿವಾರ ಯೋಧರ ಪಡೆ ಛತ್ತೀಸ್ಗಢದ ಬಿಜಾಪುರ ಜಿಲ್ಲೆಯಲ್ಲಿ ಕುಟ್ರೆ ಎಂಬ ಸ್ಥಳದಲ್ಲಿ, ಅರಣ್ಯ ಪ್ರದೇಶ, ಅದು ದಟ್ಟ ದುರ್ಗಮ ಅರಣ್ಯ ಪ್ರದೇಶ. ಇಂಥ ಪ್ರದೇಶದಲ್ಲಿ ಯಾಕೆಂತ ಹೇಳಿದರೆ ನಕ್ಸಲೀಯರ ಅಡುಗು ತಾಣಗಳು ಅರಣ್ಯ ಪ್ರದೇಶಗಳೇ ಆಗಿರ್ತವೆ. ಅಡುಗು ತಾಣಗಳನ್ನು ಶೋಧ ಮಾಡಲಿಕ್ಕೆ ಒಂದು ಜಾಯಿಂಟ್ ಆಪರೇಷನನ್ನು ಮಾಡಲಾಗಿತ್ತು. ಅದರಲ್ಲಿ ಯೋಧರು ಕೂಡ ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ಶನಿವಾರ ಸಂಜೆ ಶೋಧ ಮಾಡುವಂಥ ಸಂದರ್ಭದಲ್ಲಿ ನಕ್ಸಲೀಯರ ಪತ್ತೆ ಆಗಿದೆ. ನಕ್ಸಲೀಯರಿಗೂ ಯೋಧರಿಗೂ ಒಂದು ಗುಂಡಿನ ಚಕಮಕಿ ಆದಾಗ ನಕ್ಸಲರನ್ನು 5 ಜನ ನಕ್ಸಲರನ್ನು ಇದೇ ಪಡೆ ಹೊಡೆದುರುಳಿಸಿತ್ತು. 5 ಜನ ಸಾವನ್ನಪ್ಪಿದ್ರು. 5 ನಕ್ಸಲೀಯರ ಸಾವಿನ ಪ್ರತೀಕಾರವಾಗಿ ಇವತ್ತೊಂದು ದಾಳಿ ನಡೆದಿದೆ. ನಿನ್ನೆ ದಾಳಿ ನಡೆದಿದೆ ಆ್ಯಕ್ಚುಲಿ. ಆ ದಾಳಿಯಲ್ಲಿ ಬೊಲೆರೋ ವಾಹನದಲ್ಲಿ ವಾಪಸ್ ಆಗ್ತಾ ಇದ್ದಂಥ ಸೈನಿಕರ ಮೇಲೆಯೇ ದಾಳಿ ನಡೆದಿದೆ. 9 ರಿಂದ 10 ಜನ ಹುತಾತ್ಮರಾಗಿದ್ದಾರೆ. ಇದು ನಿಜಕ್ಕೂ ಕೂಡ ಅಚ್ಚರಿಯ ಮತ್ತು ಆಘಾತಕಾರಿಯ ವಿಷಯ. ಇದು ಛತ್ತೀಸ್ಗಢದ ಬಸ್ತಾರ್ ಪ್ರದೇಶದಲ್ಲಿ ಭದ್ರತಾ ಪಡೆಗಳ ಜೊತೆಗೆ ನಡೆದಂಥ ಎನ್ಕೌಂಟರ್ನಲ್ಲಿ 5 ಹತರಾದ ನಂತರದಲ್ಲಿ ನಡೆದಿರುವಂಥ ಪ್ರತೀಕಾರದ ದಾಳಿಗೆ 9 ರಿಂದ 10 ಯೋಧರು ಹುತಾತ್ಮರಾಗಿದ್ದಾರೆ. ಇನ್ನು ಅನೇಕರು ಕೂಡ ಗಂಭೀರ ಸ್ವರೂಪದ ಗಾಯಗಳನ್ನು ಆಗಿದೆ. ಸೊ ಹೀಗಾಗಿ ಸದ್ಯಕ್ಕೆ ಅವರನ್ನು ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಇದೊಂದು ಭಾಳ ಭೀಕರವಾದ ದಾಳಿ ಅಂತ ನೋಡಿದ್ರೆ ಗೊತ್ತಾಗುತ್ತೆ. ಅತ್ಯಂತ ಭೀಕರ ಸ್ವರೂಪದ ದಾಳಿ ಇದು. ಈ ದಾಳಿಯಲ್ಲಿ ಈಗಾಗಲೇ ಅಷ್ಟು 9ಕ್ಕೂ ಹೆಚ್ಚು ಯೋಧರು ಹುತಾತ್ಮರಾಗಿದ್ದರೆ ಇನ್ನೂ ಕೆಲವಷ್ಟು ಜನರ ಸ್ಥಿತಿ ಚಿಂತಾಜನಕವಾಗಿದೆ. ನಿಜಕ್ಕೂ ಕೂಡ ಇದು ಭಯವನ್ನು ಹುಟ್ಟಿಸುವಂಥ ಘಟನೆ. ಆಗಾಗ ಏನು ಮಾಡ್ತಾ ಇರ್ತಾರೆ ಅಂತ ಹೇಳಿದ್ರೆ, ಕರ್ನಾಟಕದಲ್ಲೂ ಕೂಡ ಕೂಂಬಿಂಗ್ ನಡೆಯುತ್ತೆ. ANF ಆ್ಯಂಟಿ ನಕ್ಸಲ್ ಫೋರ್ಸ್ ಅಂತ ಮಾಡಿ ಕೂಂಬಿಂಗ್ ಕಾರ್ಯಾಚರಣೆಯನ್ನು ಮಾಡಲಾಗುತ್ತೆ. ದಟ್ಟಾರಣ್ಯ ಪ್ರದೇಶಗಳಲ್ಲಿಯೇ ವಾಸಸ್ಥಾನ ಇರೋದರಿಂದ ಅಂಥ ಪ್ರದೇಶಗಳಲ್ಲಿ ಪೊಲೀಸರು ಕೂಂಬಿಂಗ್ ಕಾರ್ಯಾಚರಣೆಯನ್ನು ನಡೆಸ್ತಾರೆ. ಇಲ್ಲಿಯೂ ಕೂಡ ಅಂಥದ್ದೇ ಕೂಂಬಿಂಗ್ ಕಾರ್ಯಾಚರಣೆ ಮಾಡ್ತಾಯಿದ್ರು. ಅದೊಂದು ಜಾಯಿಂಟ್ ಆಪರೇಷನ್ ಆಗಿತ್ತು. ಆ ಸಂದರ್ಭದಲ್ಲಿ 5 ನಕ್ಸಲೀಯರನ್ನು ಹೊಡೆದಿದ್ರು. ಇದೀಗ ಅದರ ಪ್ರತೀಕಾರದ ದಾಳಿಯಲ್ಲಿ 10 ಜನ ಅಥವಾ 9 ರಿಂದ 10 ಜನ ಸೈನಿಕರು ಹುತಾತ್ಮರಾಗಿದ್ದಾರೆ. ಪ್ರತೀಕಾರವನ್ನು ತೆಗೆದುಕೊಂಡಿದೆ. ಅದು CRPF ಯೋಧರನ್ನೇ ಗುರಿಯಾಗಿಸಿಕೊಂಡು IED ಬ್ಲಾಸ್ಟ್ ನಡೆದಿದೆ.